ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ತುಂಬಾ ಸುಂದರವಾಗಿದೆ ಅಲ್ಲ? ಇದು ಬಂದು ಒಮಾನ್ ದೇಶ ಇದೆ ಅಲ್ಲ, ಮಿಡಲ್ ಈಸ್ಟ್ ದೇಶಗಳಲ್ಲಿ ಒಮಾನ್ ದೇಶ. ಆ ದೇಶದಲ್ಲಿ ಮಸ್ಕತ್ ಎಂಬಂತ ಒಂದು ಪಟ್ಟಣ. ಆ ಪಟ್ಟಣದ ಸಮುದ್ರ ತೀರದಲ್ಲಿ ನಾನು ನಿಂತಿದ್ದೇನೆ. ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ನೋಡಿದರೆ ಬೆಟ್ಟ ಪ್ರದೇಶಗಳು. ಅದರ ಮಧ್ಯದಲ್ಲಿ ಈ ಪಟ್ಟಣವು ಬಹಳ ಸುಂದರವಾಗಿ ರೂಪುಗೊಂಡಿದೆ. ನೋಡುವುದಕ್ಕೆ ಬಹಳ ಸುಂದರವಾದಂಥ ಸ್ಥಳ. ಬೆಳಗ್ಗೆ ಇಲ್ಲಿ ಅನೇಕ ಜನರು ವಾಕಿಂಗ್ ಎಲ್ಲ ಬರುತ್ತಾರೆ. ಈ ಪ್ರಕೃತಿ ಸೌಂದರ್ಯವನ್ನು ಕಂಡು ಸವಿಯುವುದನ್ನು ಕೂಡ ಇಲ್ಲಿ ನೋಡಬಹುದು. ದೇವರ ಸೃಷ್ಟಿ ಎಷ್ಟು ಸುಂದರ ಅಲ್ಲವಾ? ಸಮುದ್ರವನ್ನು ನೋಡುತ್ತಲೇ ಇರಬಹುದು. ಎಷ್ಟು ಸಮಯವಾದರೂ ಅಲೆಗಳು ಬಂದು ಹೋಗುವುದನ್ನು ನೋಡಿದರೆ ಸುಂದರವಾಗಿರುತ್ತದೆ. ಅದರಲ್ಲೂ ಈ ಸಮುದ್ರ ತೀರದಲ್ಲಿ ಅನೇಕ ಸುಂದರವಾದ ಕಾರ್ಯಗಳನ್ನು ನೋಡಬಹುದಾಗಿದೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಏನು ಹೇಳುತ್ತಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಸತ್ಯ ವೇದದಲ್ಲಿ ಜಕರ್ಯ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡೆಯನ್ನು ತಾಕುವವನಾಗಿದ್ದಾನೆ. ಅಂದರೆ ದೇವರು ಹೇಳುತ್ತಾರೆ, ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡೆಯನ್ನು. ಒಳಗೆ ಇದೆ ಅಲ್ಲವಾ ಕಣ್ಣಿನ ಗುಡ್ಡೆ, ಆ ಬ್ಲಾಕ್ ಕಲರ್ ಕಣ್ಣಿನ ಮಣಿ. ಅದನ್ನು ಮುಟ್ಟಲು ಸಾಧ್ಯವಾ? ನಿಮ್ಮ ಕೈಯಿಂದಲೇ ಮುಟ್ಟಿ ನೋಡಿರಿ, ಮುಟ್ಟಲು ಆಗದು. ರೆಪ್ಪೆ ಮುಚ್ಚಿಕೊಳ್ಳುವುದು. ದೇವರು ಅದೇ ರೀತಿಯಾಗಿಯೇ ನಮ್ಮನ್ನು ಕಾಪಾಡುವರಂತೆ. ಹಾಗಾದ್ರೆ ನೀವು ಇರುವಂತಹ ಸ್ಥಳದಲ್ಲಿ ಕೆಲಸ ಮಾಡುವಲ್ಲಿ, ಬಿಸ್ನೆಸ್ ಮಾಡುವಲ್ಲಿ, ಓದುವಲ್ಲಿ, ಸೇವೆ ಮಾಡುವಲ್ಲಿ ದುಷ್ಟ ಜನರು, ಕೇಡುಗಳನ್ನು ಮಾಡುವವರು, ಹೊಟ್ಟೆ ಕಿಚ್ಚು ಪಡುವವರೆಲ್ಲ ಇರಬಹುದು. ಯಾರು ನಿಮ್ಮನ್ನು ಮುಟ್ಟುವುದಕ್ಕೆ ಆಗದು. ಸೈತಾನ ನಿಮ್ಮನ್ನು ನಾಶ ಮಾಡುವಂತೆ ಮರೆಯಾಗಿದ್ದು ಅನೇಕ ಕಾರ್ಯಗಳನ್ನು ಮಾಡಬಹುದು. ಮಾಟಮಂತ್ರಗಳು, ವಾಮಾಚಾರ, ಕೇಡುಗಳು ಏನೇ ಆಗಿದ್ದರೂ ನಿಮ್ಮನ್ನು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ದೇವರು ನಿಮ್ಮನ್ನು ತನ್ನ ಕಣ್ಣ ಗುಡ್ಡೆಯಂತೆ ಕಾಪಾಡುವರಂತೆ. ನಿಮ್ಮನ್ನು ತಾಕುವವರು ದೇವರ ಕಣ್ಣುಗುಡ್ಡೆಯನ್ನು ತಾಕುತ್ತಾರೆ. ಅಂದರೆ ನೀವು ದೇವರ ಕಣ್ಣುಗುಡ್ಡ. ಎಷ್ಟು ದೊಡ್ಡ ಭಾಗ್ಯ ಅಲ್ಲವಾ? ಒಮ್ಮೆ ನಾನು ಪತ್ರಿಕೆಯಲ್ಲಿ ಒಂದು ಸುದ್ದಿಯನ್ನು ಓದಿದೆ. ಒಂದು ನಿರ್ದಿಷ್ಟ ದೇಶದಲ್ಲಿ ಈ ಒಂದು ಝೂ ಇರುತ್ತದಲ್ಲವಾ, ಈ ಪ್ರಾಣಿಗಳನ್ನೆಲ್ಲ ಇಟ್ಟಿರುತ್ತಾರಲ್ಲ, ಝೂ, ಮೃಗಾಲಯ ಎಂಬುದಾಗಿ ಹೇಳುತ್ತಾರಲ್ಲ. ಅಲ್ಲಿ ಒಬ್ಬ ಯವನಸ್ಥನನ್ನು, ಅದನ್ನು ನೋಡುವುದಕ್ಕೆ ಹೋದಂತ ಯವನಸ್ಥನನ್ನು ಒಂದು ಕರಡಿ ಹಿಡಿದುಕೊಂಡು ಅವನನ್ನು ಪರಚಿ ಸೀಳಿ ಕೊಂದು ಹಾಕಿಬಿಟ್ಟಿತು ಎಂಬುದಾಗಿ, ಅವನನ್ನು ಕಾಪಾಡುವುದಕ್ಕೆ ಆಗಲಿಲ್ಲ, ಕೊಂದು ಹಾಕಿತು ಎಂಬುದಾಗಿ. ಅದು ಏನು ಸುದ್ದಿ ಎಂಬುದಾಗಿ ಓದುವಾಗ ಏನು ಅಂದರೆ, ಒಂದು ಕರಡಿಗೆ ಮೃಗಾಲಯದಲ್ಲಿ ಒಂದು ಸ್ಥಳವನ್ನು ನೇಮಿಸಿದ್ದಾರೆ. ಅದರ ಸುತ್ತಲೂ ಗೋಡೆಯನ್ನು ಕಟ್ಟಿರುತ್ತಾರೆ. ಆ ಬದಿಯಲ್ಲಿ ನಿಂತು ಅದನ್ನು ನೋಡಬೇಕು. ಕರಡಿ ಅಷ್ಟು ಮೇಲೆ ಹತ್ತಿ ಬರೋದಕ್ಕೆ ಆಗುವುದಿಲ್ಲ. ಮೇಲೆ ನಿಂತು ಅದನ್ನು ನೋಡಿ ಸವಿಯಬಹುದು. ಆ ರೀತಿಯಾಗಿ ಆ ಸ್ಥಳದಲ್ಲಿ ಕರಡಿಯು ಇಡಲ್ಪಟ್ಟಿತ್ತು. ಇದನ್ನು ನೋಡೋದಕ್ಕೆ ಹೋದಂತ ಯವನಸ್ಥನು, ಆ ಕರಡಿಗೆ ಕೆಲವೊಂದು ಮರಿಗಳಿದ್ದವು. ಒಂದು 2-3 ಚಿಕ್ಕ ಚಿಕ್ಕ ಮರಿಗಳಲ್ಲಿ ಇದ್ದವು. ಈ ಯವನಸ್ಥನು ಚೇಷ್ಟೆ ಮಾಡುವಂತೆ ಕಲ್ಲುಗಳನ್ನು ತೆಗೆದು ಆ ಚಿಕ್ಕ ಮರಿಗಳಿಗೆ ಹೊಡೆದನು. ಆ ಮರಿ ವೇದನೆಯಿಂದ ತಾಯಿಯ ಬಳಿಗೆ ಹೋಯಿತು. ಆ ತಾಯಿ ಹಾಗೆ ನೋಡಿತು, ಅದು ಬಹಳ ಎತ್ತರದ ಸ್ಥಳ. ಹಾಗಾಗಿ ಆ ಯವನಸ್ಥನು ಅಂದುಕೊಂಡ, ಕರಡಿ ನನ್ನನ್ನು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಆ ಮರಿಗಳನ್ನು ಡಿಸ್ಟರ್ಬ್ ಮಾಡುತ್ತಾ ಇದ್ದದ್ದರಿಂದ ಈ ತಾಯಿ ಕರಡಿಗೆ ಬಹಳ ಕೋಪ ಬಂದಿತ್ತು. ವೇಗವಾಗಿ ಓಡಿ ಬಂದು ಅಷ್ಟು ಎತ್ತರದ ಗೋಡೆಯನ್ನು ಹಾರಿ ಆ ಯವನಸ್ಥರನ್ನು ಹಿಡಿದು ಒಳಗೆ ಎಳೆದು ಸೀಳಿ ಹಾಕಿತು. ಅಷ್ಟೇ, ಕೆಲ ನಿಮಿಷಗಳೊಳಗೆ ಎಲ್ಲ ಮುಗಿಯಿತು. ಅವನು ಅಂದುಕೊಂಡ, ನಾನು ಎತ್ತರದ ಸ್ಥಳದಲ್ಲಿ ಇದ್ದೇನೆ, ಕರಡಿಗೆ ಏನು ಮಾಡೋದಕ್ಕಾಗದು ಎಂಬುದಾಗಿ. ಆದರೆ ತನ್ನ ಮರಿಗೆ ತೊಂದರೆ ಕೊಟ್ಟದ್ದರಿಂದ ಆ ಕರಡಿಗೆ ಕೋಪ. ಅವರು ಹೇಳಿದ್ದರು, ಕರಡಿಯ ಮರಿಗಳನ್ನು ಮುಟ್ಟಿದರೆ ಇನ್ನು ಅಷ್ಟೇ, ಮನುಷ್ಯರನ್ನು ಸೀಳಿ ಹಾಕುತ್ತದೆ ಎಂಬುದಾಗಿ. ಒಂದು ಕರಡಿಗೆ ತನ್ನ ಮರಿಗಳ ಮೇಲೆ ಅಷ್ಟು ಒಂದು ಪ್ರೀತಿ, ಅಷ್ಟು ಕಾಪಾಡಬೇಕು ಎಂಬಂತ ಒಂದು ಪ್ರಜ್ಞೆ ಇದೆ. ನಮ್ಮ ದೇವರು ನಮಗಾಗಿ ಜೀವನ್ನೇ ಕೊಟ್ಟವರು. ಯೇಸು ನಮಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ವಿಮೋಚಿಸಿ, ನೀ ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ತನಗೆ ಸ್ವಂತ ಮಾಡಿಕೊಂಡಿದ್ದಾನೆ. ಮುಟ್ಟಲು ಬಿಡುವನ? ಸೈತಾನನು ಬಂದು ಮುಟ್ಟುವುದಕ್ಕೆ ಸಾಧ್ಯವಾ? ನಿಮಗೆ ಕೇಡು ಮಾಡುವುದಕ್ಕೆ ಸಾಧ್ಯವಾ? ನೀವು ಆತನ ಸುರಕ್ಷತೆಯೊಳಗೆ ಇರಬೇಕು, ಆತನೊಟ್ಟಿಗೆ ಇರಬೇಕು. ಆಗಲೇ ಸುರಕ್ಷತೆ. ಕೆಲವರು ಅಗಲಿ ಹೋಗುವುದರಿಂದಲೇ ಆ ಒಂದು ಸುರಕ್ಷತೆಯು ಹೋಗಿಬಿಡುತ್ತದೆ. ಆದ್ದರಿಂದಲೇ ನೀವು ಯಾವಾಗಲೂ ಕೂಡ ಯೇಸುವಿನೊಂದಿಗೆ, ಅದಕ್ಕೆ ಹೇಳುವುದು ವಾಕ್ ವಿತ್ ಜೀಸಸ್, ಯೇಸುವಿನೊಂದಿಗೆ ನಡೆಯಿರಿ. ಕೆಲಸಕ್ಕೆ ಹೋದರು, ಓದುವುದಕ್ಕೆ ಹೋದರು, ಎಲ್ಲೇ ಹೋದರೂ ಯೇಸು ಸಂಗಡ ಬರುತ್ತಿದ್ದಾನೆ ಎಂಬಂತ ನಂಬಿಕೆಯಿಂದ ಸ್ತುತಿಸುತ್ತಲೇ ಹೋಗಿರಿ. ಆತನು ಯಾವಾಗಲೂ ಸಂಗಡ ಇದ್ದರೆ ಯಾರು ನಿಮ್ಮನ್ನು ಮುಟ್ಟುವುದಕ್ಕೆ ಆಗದು.
ನಿಮ್ಮನ್ನು ಮುಟ್ಟಿದರೆ ಆತನ ಕಣ್ಣುಗುಡ್ಡೆಯನ್ನು ಮುಟ್ಟಿದಂತ ಅಷ್ಟರ ಮಟ್ಟಿಗೆ ನಿಮ್ಮನ್ನು ಕಾಯುವಂತ ದೇವರು. ಈಗ ಹೇಳಿರಿ, ದೇವರೇ, ನನ್ನನ್ನು ಕಣ್ಣಿನ ಗುಡ್ಡೆಯಂತೆ ಕಾಪಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟು ಕಾಪಾಡುವಂತ ದೇವರ, ಯಾವುದೂ ನನಗೆ ಕೇಡು ಮಾಡುವುದಿಲ್ಲ ಎಂಬುದನ್ನು ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.